ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ನಾವು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು ಪಹಲ್ಗಾಮ್ ಅಟ್ಯಾಕ್ ಮೇಲೆ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಯಾಕಂದರೆ ಈ ದೇಶದ ಏನು ನಾಗರಿಕರನ್ನು ಈ ರೀತಿ ಹತ್ಯೆ ಮಾಡಿರೋದು ಇದು ನಮ್ಮ ದೇಶದ ಮೇಲೆ ದಾಳಿ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆಯಾಗಿತ್ತು. ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಮುಂಚೆನೇ ಹೇಳಿದ್ದೀವಿ ಏನಂತಂದರೆ, ಒಂದು ವೇಳೆ ಕೇಂದ್ರ ಸರ್ಕಾರ ಈ ಒಂದು ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಯಾಕಂದರೆ ದೇಶದ ಭದ್ರತೆ ವಿಚಾರ ಇದೆ ಮತ್ತು ಈಗ ಕೇಂದ್ರ ಸರ್ಕಾರ ದಾಳಿ ಮಾಡಿರ್ತಕ್ಕಂಥದ್ದು ನಮ್ಮದು ಸ್ವಾಗತ ಇದೆ. ಯಾಕಂದರೆ ನಮ್ಮ ದೇಶದ ಮೇಲೆ ಏನು ಟೆರರಿಸ್ಟ್ ಈ ರೀತಿ ಮಾಡ್ತಾ ಇರೋದು ಇದು ಪಾಕಿಸ್ತಾನದ ಪ್ರಚೋದನೆ ಅಂತ ಹೇಳಿ ಈಗ ಸ್ಪಷ್ಟವಾಗಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ. ಈ ಒಂದು ವಿಷಯದಲ್ಲಿ, ಭದ್ರತಾ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ನಮ್ಮ ಭಿನ್ನಾಭಿಪ್ರಾಯಗಳು ಬೇರೆ ವಿಷಯದಲ್ಲಿ ಏನೇ ಇರ್ಬೋದು, ಆದರೆ ದೇಶದ ಭದ್ರತಾ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಈ ಒಂದು ದೇಶದ ಒಂದು ಈ ರೀತಿ ವಾತಾವರಣ ಇದ್ದಾಗ ನಾವೆಲ್ಲರೂ ಒಟ್ಟಾಗಿರಬೇಕು, ಪಕ್ಷಭೇದ ಮರೆತು ಈ ನಮ್ಮ ದೇಶದ ಜನರ ಮೇಲೆ ಆಗಿರ್ತಕ್ಕಂಥ ಏನು ದಾಳಿ ಇದೆಯಲ್ಲ ಅದರ ಪ್ರತಿರೂಪವಾಗಿ ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದು ನಾವು ಸ್ವಾಗತನೂ ಕೊಡ್ತೀವಿ. ನಾವು ಕೇಂದ್ರ ಸರ್ಕಾರ ಜೊತೆಗೆ. ಸರ್, ಇನ್ನೊಂದು, ಕಾಂಗ್ರೆಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಶಾಂತಿಯ ಮಂತ್ರವನ್ನು ಜಪಿಸಿ ಒಂದು ಟ್ವೀಟ್ ಆಗಿದೆ. ಇಲ್ಲ ನೋಡಿ, ಶಾಂತಿ ಮಂತ್ರ ಮಹಾತ್ಮ ಗಾಂಧಿಯವರು ಇಡೀ ದೇಶಕ್ಕೆ ಅಹಿಂಸಾ ಮಾರ್ಗವನ್ನು ತೋರಿಸಿರ್ತಕ್ಕಂಥದ್ದು. ಬುದ್ಧ, ಬಸವಣ್ಣ ಎಲ್ಲರೂ ಹೇಳಿರ್ತಕ್ಕಂಥದ್ದು ಕೂಡ ಶಾಂತಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಮ್ಮ ದೇಶದ ಮೇಲೆ ಆಕ್ರಮಣ ಆದಾಗ ನಾವು ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ. ಅದನ್ನು ಕೂಡ ಯಾಕಂದರೆ ಇದು ನಮ್ಮ ಸೆಲ್ಫ್ ಡಿಫೆನ್ಸಲ್ಲಿದೆ. ನಮ್ಮ ದೇಶದ ಒಂದು ಪರಂಪರೆ, ಸಂಸ್ಕೃತಿ ಏನಿದೆ ಅಂದರೆ ನಾವು ಬೇರೆಯವ್ರ ಮೇಲೆ ದಾಳಿ ಮಾಡೋದಿಲ್ಲ, ನಾವು ಅತಿಕ್ರಮಣ ಮಾಡೋದಿಲ್ಲ. ನೀವು ಹಿಂದೆ ಯಾವುದಾದ್ರೂ ಈ ಭಾರತದ ಇತಿಹಾಸ ನೋಡಿ, ಭಾರತೀಯರು ಎಂದು ಬೇರೆಯವ್ರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಅಂತ ಬೇರೆಯವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಕಡಿಮೆ ವಿರಳ ಕಾಣಿಸ್ತಕ್ಕಂಥದ್ದು. ಮತ್ತು ನಮ್ಮ ದೇಶದ ಇವತ್ತು ಏನು ನಮ್ಮ ಸ್ವಾತಂತ್ರ್ಯ ಭಾರತದ ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾವು ಯಾರ ಮೇಲೂ ಕೂಡ ದ್ವೇಷ ಸಾಧಿಸಲ್ಲ. ಆದರೆ ನಮ್ಮ ರಕ್ಷಣೆಗಾಗಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಳಲೇಬೇಕು. ಅದರಲ್ಲಿ ಎರಡು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.